ತರಂಗ 9. ನರವಾಹನ ದತ್ತನಿಗೆ ಹೊತ್ತು ಹೋಗುವಂತೆ ಗೋಮುಖನು ಈ ಕಥೆಯನ್ನು ಹೇಳಿದನು. ರುಂಡ ಪುರುಷ ಮತ್ತು ಜಾರೆ ಇವರ ಕಥೆ. ಒಂದು ಊರಿನಲ್ಲಿ ಒಬ್ಬ ಧನಾಢ್ಯನಾದ ವರ್ತಕನಿದ್ದನು. ಅವನಿಗೆ ಬೋಧಿಸತ್ವಾಂಶದಿಂದ ಹುಟ್ಟಿದ ಒಬ್ಬ ಮಗನಿದ್ದನು. ಅವನ ತಾಯಿ ಸತ್ತು ಹೋಗಲು ವರ್ತಕನು ಬೇರೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಅವಳಲ್ಲಿ ಆಸಕ್ತನಾಗಿರುತ್ತಾ ಮಗನನ್ನೂ ಸೊಸೆಯನ್ನೂ ಮನೆ ಬಿಟ್ಟು ಓಡಿಸಿದನು. ಅವರು ಕಾಡಿನಲ್ಲಿ ಹೋಗುತ್ತಾ ಅನ್ನ ನೀರಿಲ್ಲದೆ ಬಳಲಿರುವಾಗ ಬೋಧಿಸತ್ವನು ತನ್ನ ಮೈಯಿಂದ ರಕ್ತ ಮಾಂಸಗಳನ್ನು ತೆಗೆದು ಹೆಂಡತಿಗೆ ಕೊಟ್ಟು ಅವಳನ್ನು ಕಾಪಾಡಿಕೊಂಡು ಹೋದನು. 8ನೆಯ ದಿವಸ ಅವರು ಒಂದು ಹೊಳೆಯನ್ನು ಕಂಡರು. ಅಲ್ಲಿ ಹಣ್ಣಿನ ಮರಗಳೂ ಇದ್ದವು. ಆದ್ದರಿಂದ ಅವರು ಅಲ್ಲಿ ತಂಗಿದರು. ಬೋಧಿಸತ್ವನು ಹೊಳೆಗೆ ಸ್ನಾನಕ್ಕೆಂದು ಹೋಗಲು ಅಲ್ಲಿ ಒಬ್ಬ ಮನುಷ್ಯನು ತೇಲಿ ಬರುತ್ತಿದ್ದನು. ಅವನ ಶತ್ರುಗಳು ಅವನ ಕೈಕಾಲುಗಳನ್ನು ಕಡಿದು ಹೊಳೆಗೆ ಎಸೆದಿದ್ದರು. ಆದರೂ ಜೀವ ಹೋಗಿರಲಿಲ್ಲ. ಬೋಧಿಸತ್ವನು ಅವನನ್ನು ಎತ್ತಿ ತಂದು ಉಪಚರಿಸಿದನು. ಒಂದು ದಿನ ಅವನು ಹಣ್ಣು ಹಂಪಲು ತರುವುದಕ್ಕೆ ಹೋಗಿರಲು ಅವಳು ಆ ರುಂಡನನ್ನೇ ಕಾಮಿಸಿದಳು. ಗಂಡನ ಮೇಲೆ ವಿರಸವಾಗಿ ಅವನನ್ನು ಕಮರಿಯಲ್ಲಿ ಹುಟ್ಟಿದ್ದ ಒಂದು ಮೂಲಿಕೆ ತರಲು ಕಳಿಸಿದಳು. ಅವನು ಹಗ್ಗ ಕಟ್ಟಿಕೊಂಡು ಇಳಿದಾಗ ಅದನ್ನು ಕತ್ತರಿಸಿದಳು. ಅವನು ಹಗ್ಗ ಕಡಿದು ಕೆಳಗೆ ಹರಿಯುತ್ತಿದ್ದ ನದಿಗೆ ಬಿದ್ದನು. ದೈವವಶಾತ್ ಜೀವ ಹೋಗದೆ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿ ದಡಕ್ಕೆ ಸೇರಿದನು. ಆ ಊರಿನ ರಾಜನು ಸತ್ತು ಹೋಗಿದ್ದರಿಂದ ಊರಿನ ಜನರು ಪಟ್ಟದಾನಿಯನ್ನು ಬಿಟ್ಟರು. ಅದು ಅವನ ಹತ್ತಿರಕ್ಕೆ ಬಂದು ಅವನನ್ನು ಸೊಂಡಿಲಿನಿಂದ ಎತ್ತಿ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹೋದದ್ದರಿಂದ ಅವರು ಅವನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದರು. ಅತ್ತ ಅವನ ಹೆಂಡತಿಯು ಆ ರುಂಡನನ್ನು ಹೊತ್ತುಕೊಂಡು ಭಿಕ್ಷೆ ಎತ್ತುತ್ತಾ ಮಹಾಪತಿವ್ರತೆಯಂತೆ ತೋರಿಸಿಕೊಳ್ಳುತ್ತಾ ಅವಳ ಗಂಡನು ರಾಜನಾಗಿದ್ದ ಊರಿಗೆ ಬಂದಳು. ಅಂಥ ಪತಿವ್ರತೆ ಯಾರು ನೋಡಬೇಕೆಂದು ರಾಜನು ಅವಳನ್ನು ಕರೆಸಿಕೊಂಡನು. ತನ್ನ ಹೆಂಡತಿಯೆಂದು ಗುರುತಿಸಿ, ನೀನು ಮದುವೆಯಾದ ಗಂಡನನ್ನು ಹೊಳಗೆ ತಳ್ಳಿದ ಪಾಪದಿಂದ ಈ ರುಂಡನನ್ನು ಹೊತ್ತು ಭಿಕ್ಷೆಯಿಂದ ಜೀವಿಸಬೇಕಾಗಿದೆ ಎಂದನು. ಅವಳು ಈ ಮಾತನ್ನು ಕೇಳಿ ಮೂರ್ಛೆ ಹೋದಳು. ಮಂತ್ರಿಗಳು ಅವಳ ಚರಿತ್ರೆಯನ್ನು ತಿಳಿದು ಅವಳ ಮೂಗು ಕುಯ್ದು ಓಡಿಸಿದರು. ದುಶ್ಶೀಲರಿಗೆ ಆಗತಕ್ಕ ಗತಿ ಇಂಥದು. ಉಪಶಾಂತರಿಗೆ ಸಂಪತ್ತು ತಾನಾಗಿ ಬರುತ್ತದೆ. ಹೆಂಗಸು, ಸಿಂಹ, ಸ್ವರ್ಣಚೂಡ, ಹಾವು, ಬೋಧಿಸತ್ವ ಇವರ ಕಥೆ. ಇನ್ನೊಬ್ಬ ಬೋಧಿಸತ್ವನು ಅಡವಿಯಲ್ಲಿ ಹೋಗುತ್ತಿರುವಾಗ ಒಂದು ಬಾವಿಯೊಳಗಿನಿಂದ ಕೂಗು ಕೇಳಿತು. ಬಗ್ಗಿ ನೋಡಲು ಒಬ್ಬ ಹೆಂಗಸು, ಮಹಾತ್ಮ, ನಾನು, ಒಂದು ಸಿಂಹವೂ ಸ್ವರ್ಣಚೂಡ ಪಕ್ಷಿಯೂ ಹಾವು ಇಲ್ಲಿ ಬಿದ್ದಿದ್ದೇವೆ, ನಮ್ಮನ್ನು ಎತ್ತು ಎಂದು ಬೇಡಿಕೊಂಡಳು. ಅವನು ಅವರನ್ನು ತನ್ನ ತಪಶ್ಶಕ್ತಿಯಿಂದ ಎತ್ತಬೇಕೆಂದು ನೋಡಿದನು. ಆದರೆ ಸಿದ್ಧಿ ಹೋಗಿಬಿಟ್ಟಿತ್ತು. ಇವಳು ದುಶ್ಚರಿತ್ರಳು ಇರಬೇಕು, ಇವಳೊಡನೆ ಮಾತನಾಡಿದ್ದರಿಂದ ಆ ಶಕ್ತಿ ಹೋಗಿರಬೇಕು ಎಂದು ನಿರ್ಧರಿಸಿ ಅವನು ಹುಲ್ಲು ಸರವೆಯಿಂದ ಅವರನ್ನು ಎತ್ತಿದನು. ಎಲ್ಲರೂ ಅವನನ್ನು ವಂದಿಸಿದರು. ಮೃಗಪಕ್ಷಿಗಳೂ ಮನುಷ್ಯರಂತೆ ಮಾತನಾಡಿದ್ದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗಿ ಅವರ ವೃತ್ತಾಂತವನ್ನು ಕೇಳಿದನು. ಸಿಂಹವು ವಜ್ರವೇಗನೆಂಬ ವಿದ್ಯಾಧರನಾಗಿದ್ದು ತಂದೆಗೆ ಅವಿಧೇಯನಾಗಿ ಅವನಿಂದ ಶಾಪ ಪಡೆದಿತ್ತು. ಸುವರ್ಣಚೂಡನು ರಜತ ದಂಷ್ಟ್ರನೆಂಬ ವಿದ್ಯಾಧರ. ಅವನು ತನ್ನ ಅಕ್ಕನು ಬಾಜಿಸುತ್ತಿದ್ದ ಪಿಂಜರಕವನ್ನು ಕಿತ್ತುಕೊಂಡು ಹೋದದ್ದರಿಂದ ಅವಳಿಂದ ಶಾಪ ಪಡೆದಿದ್ದನು. ಹಾವು ಒಬ್ಬ ಮುನಿಕುಮಾರ. ಅವನು 3 ಮುಖದ ಒಂದು ಹಾವನ್ನು ಕಟ್ಟಿ ನಿಲ್ಲಿಸಿ ಅದರಿಂದ ಜೊತೆಗಾರರನ್ನು ಹೆದರಿಸಿದ್ದರಿಂದ ಅವನು ಶಾಪ ಕೊಟ್ಟಿದ್ದನು. ಹೆಂಗಸು ಒಂದು ರಾಜಸೇವಿಯಾದ ಕ್ಷತ್ರಿಯನ ಹೆಂಡತಿ. ಪರಪುರುಷಾಸಕ್ತಳಾಗಿದ್ದ ಅವಳನ್ನು ಅವಳ ಗಂಡನು ಶಿಕ್ಷಿಸಬೇಕೆಂದಿರಲು ಅವಳು ಓಡಿ ಬಂದು ರಾತ್ರಿ ಕಣ್ಣು ಕಾಣದೆ ಅಲ್ಲಿ ಬಿದ್ದಿದ್ದಳು. ಶಾಪಗ್ರಸ್ತರನ್ನು ಬೋಧಿಸತ್ವನು ಎತ್ತಿದ ಮೇಲೆ ಅವರ ಶಾಪ ವಿಮೋಚನೆಯಾಗಬೇಕಿತ್ತು. ಅವರು ನೆನೆದಾಗ ಬಂದು ಹೇಳಿದ ಕೆಲಸ ಮಾಡುತ್ತೇವೆಂದು ಮಾತುಕೊಟ್ಟು ಹೋದರು. ಹೆಂಗಸು ಗೋತ್ರವರ್ಧನನೆಂಬ ರಾಜನ ನಗರಕ್ಕೆ ಹೋಗಿ ಅವನ ಮಹಾರಾಣಿಯ ಹತ್ತಿರ ದಾಸಿಯಾಗಿ ನಿಂತಳು. ಬೋಧಿಸತ್ವನಿಗೆ ಹಸಿವಾಗಲು ಸಿಂಹವನ್ನು ನೆನೆದನು. ಅದು ಒಂದು ಜಿಂಕೆಯ ಮಾಂಸವನ್ನು ಕೊಟ್ಟು ವಿದ್ಯಾಧರನಾಗಿ ಹೋಯಿತು.
ಸ್ವರ್ಣಚೂಡನನ್ನು ನೆನೆಯಲು ಅದು ರತ್ನಾಭರಣಗಳ ಪೆಟ್ಟಿಗೆಯನ್ನು ಕೊಟ್ಟಿತು. ಅವುಗಳಲ್ಲಿ ವ್ಯಾಪಾರ ಮಾಡುತ್ತಾ ಗೋತ್ರವರ್ಧನ ರಾಜನ ಊರಿಗೆ ಬಂದು ಅಲ್ಲಿ ಒಂದು ಅಡುಗೂಲಜ್ಜಿಯ ಮನೆಯಲ್ಲಿ ಪೆಟ್ಟಿಗೆಯನ್ನು ಇಟ್ಟು ಪೇಟೆಗೆ ಬರಲು ಅಲ್ಲಿ ತಾನು ಬಾವಿಯಿಂದ ಎತ್ತಿದ್ದ ಹೆಂಗಸನ್ನು ಕಂಡನು. ಅವಳೊಡನೆ ಮಾತನಾಡುತ್ತಾ ತಾನು ಆಭರಣಗಳನ್ನು ತಂದಿದ್ದನ್ನು ತಿಳಿಸಿದನು. ಅವಳು ರಾಣಿಯು ರಾಜನಿಗೂ ತಿಳಿಸಲು ರಾಜನು ಅವನನ್ನು ಕರೆಸಿ ಆಭರಣಗಳನ್ನು ಕಿತ್ತುಕೊಂಡು ಅವನನ್ನು ಸೆರೆಯಲ್ಲಿಟ್ಟನು. ಆಗ ಅವನು ಹಾವನ್ನು ನೆನೆಯಲು ಅದು ಬಂದು, ನಾನು ರಾಜನಿಗೆ ಸುತ್ತು ಹಾಕಿಕೊಳ್ಳುತ್ತೇನೆ, ನೀನು ಬಂದು ಹೇಳಿದ ಹೊರತು ಬಿಡುವುದಿಲ್ಲ, ನೀನು ಬಿಡಿಸುವುದಾಗಿ ಹೇಳಿ ಬಿಡಿಸು, ರಾಜನು ನಿನಗೆ ಅರ್ಧ ರಾಜ್ಯ ಕೊಡಲಿ ಎಂದು ಹೇಳಿ ರಾಜನಿಗೆ ಸುತ್ತು ಹಾಕಿಕೊಂಡಿತು. ಹೀಗೆ ಬೋಧಿಸತ್ವನು ಅರ್ಧ ರಾಜ್ಯವನ್ನು ಪಡೆದನು. ಮುನಿಕುಮಾರನು ಸರ್ಪಜನ್ಮದಿಂದ ಮುಕ್ತನಾಗಿ ಹೋದನು. ಇದನ್ನು ಹೇಳಿಯಾದ ಮೇಲೆ ಗೋಮುಖನು ಈ ಮೂಢರ ಕಥೆಗಳನ್ನು ಹೇಳಿದನು. ದಡ್ಡರ ಕಥೆಗಳು ಮುಂದುವರಿದಿದ್ದು. ಒಬ್ಬ ಶ್ರಮಣನಿಗೆ ಒಂದು ನಾಯಿ ಕಚ್ಚಿ ಕಾಲು ಗಾಯವಾಯಿತು. ಕಂಡವರೆಲ್ಲ ಇದೇನು ಗಾಯ ಎಂದು ಕೇಳುತ್ತಾರೆ. ಒಬ್ಬೊಬ್ಬರಿಗೂ ಹೇಳಿದ್ದನ್ನೇ ಹೇಳಬೇಕು. ಅದಕ್ಕೆ ಬದಲು ಒಂದೇ ಸಾರಿ ಎಲ್ಲರಿಗೂ ತಿಳಿಸಿಬಿಡುತ್ತೇನೆ ಎಂದು ಅವನು ವಿಹಾರಕ್ಕೆ ಹೋಗಿ ಅದರ ಮೇಲಿದ್ದ ನಗಾರಿಯನ್ನು ಹೊಡೆದನು. ಎಲ್ಲರೂ ಏನಾಯಿತೋ ಎಂದು ಬಂದರು. ಆಗ ಅವನು ಅವರನ್ನು ಉದ್ದೇಶಿಸಿ, ಇಗೋ ನೋಡಿ, ನನ್ನನ್ನು ನಾಯಿ ಕಡಿದು ಗಾಯವಾಗಿದೆ, ಎಲ್ಲರೂ ನೋಡಿಬಿಡಿ, ಒಬ್ಬೊಬ್ಬರಾಗಿ ಬಂದು ಕೇಳಬೇಡಿ ಎಂದು ಕೂಗಿ ಹೇಳಿದನು. ಅವರೆಲ್ಲರೂ ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಅವಾಂತರವೇ ಎಂದು ನಗುತ್ತಾ ಹೋದರು. ಒಬ್ಬ ಜಿಪುಣನು ಉಪ್ಪು ಕೂಡ ಹಾಕದೆ ಸಪ್ಪೆ ಹಿಟ್ಟನ್ನು ತಿನ್ನುತ್ತಿದ್ದನು. ಹೆಂಡತಿಗೂ ಅದನ್ನೇ ಹಾಕುತ್ತಿದ್ದನು. ಅವರು ಅನ್ನದ ರುಚಿಯನ್ನೇ ಕಾಣರು. ಹೀಗಿರಲು ವಿಧಿಪ್ರೇರಿತನಾಗಿ ಅವನು ಒಂದು ದಿನ ಹೆಂಡತಿಗೆ ಖೀರು ಮಾಡುವಂತೆ ಹೇಳಿದನು. ಅವಳು ಮಾಡುತ್ತಿರಲು ಒಬ್ಬ ಸ್ನೇಹಿತನು ಅತಿಥಿಯಾಗಿ ಬಂದನು. ಅವನಿಗೂ ಖೀರು ಕೊಡಬೇಕಾಗುತ್ತದಲ್ಲ ಎಂದು ಅವನು ಹಾಸಿಗೆಯ ಮೇಲೆ ಉಸಿರು ಹಿಡಿದುಕೊಂಡು ಮಲಗಿದನು. ಹೆಂಡತಿಯು ಅಯ್ಯೋ ಹೋದೆಯಾ ಎಂದು ಅಳುವುದಕ್ಕೆ ತೊಡಗಿದಳು. ಸ್ನೇಹಿತನು ಅದು ಸುಳ್ಳಿರಬೇಕೆಂದು ಅನುಮಾನಪಟ್ಟು ತಾನೂ ಅಯ್ಯೋ ಸ್ನೇಹಿತನೇ ಹೋದೆಯಾ ಎಂದು ಹಾಸಿಗೆಯ ಪಕ್ಕದಲ್ಲಿಯೇ ಅಳುತ್ತಾ ಕುಳಿತನು. ಅವನು ಸತ್ತನೆಂದು ವರ್ತಮಾನ ಹರಡಿ ಬಂಧುಗಳು ಸೇರಿದರು. ಅವರೂ ಅವನು ಸ್ನೇಹಿತನಿಗೆ ಖೀರು ಕೊಡಬೇಕಾಗುತ್ತದಲ್ಲ ಎಂದು ಹೇಳಲೇ ಇಲ್ಲ. ಆದರೂ ಅವನನ್ನು ಕಟ್ಟಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತಿಯ ಮೇಲೆ ಇಟ್ಟರು. ಆಗ ಹೆಂಡತಿಯು ಅವನನ್ನು ಸುಟ್ಟು ಬಿಡುವುದರಲ್ಲಿದ್ದಾರೆಂದು ಕಿವಿಯಲ್ಲಿ ಪಿಸುಗುಟ್ಟಿದಳು. ಆದರೂ ಅವನು ಹೇಳಲಿಲ್ಲ. ಖೀರನ್ನು ಕೊಡಲಾರದೆ ಪ್ರಾಣವನ್ನೇ ಬಿಟ್ಟನು. ಅವನು ಕಷ್ಟಪಟ್ಟು ಕೂಡಿ ಹಾಕಿದ್ದದ್ದೆಲ್ಲ ಹೆರರ ಪಾಲಾಯಿತು. ಉಜ್ಜಯಿನಿಯ ಒಂದು ಮಠದಲ್ಲಿ ಮುಗ್ಧನಾದ ಒಬ್ಬ ಉಪಾಧ್ಯಾಯನಿದ್ದನು. ಇಲಿಯ ಕಾಟದಿಂದ ಅವನಿಗೆ ನಿದ್ರೆಯೇ ಬರುತ್ತಿರಲಿಲ್ಲ. ಅದನ್ನು ಕಂಡು ಒಬ್ಬ ಸ್ನೇಹಿತನು ಒಂದು ಬೆಕ್ಕನ್ನು ತಂದು ಇಟ್ಟುಕೊಳ್ಳುವಂತೆ ಸಲಹೆ ಕೊಟ್ಟನು. ಅವನು ಬೆಕ್ಕನ್ನೇ ಕಂಡು ಅರಿಯನು. ಆದ್ದರಿಂದ ಬೆಕ್ಕು ಹೇಗಿರುತ್ತದೆ, ಎಲ್ಲಿ ಸಿಕ್ಕುತ್ತದೆ ಎಂದು ಕೇಳಿದನು. ಸ್ನೇಹಿತನು ಅದು ಬೂದು ಬಣ್ಣವಾಗಿರುತ್ತದೆ, ಕಣ್ಣುಗಳು ಹೊಳೆಯುತ್ತಿರುತ್ತವೆ, ಬೆನ್ನಿನ ಚರ್ಮ ಕೂದಲಾಗಿರುತ್ತದೆ, ರಸ್ತೆಯಲ್ಲಿ ಓಡಾಡುತ್ತಿರುತ್ತದೆ ಎಂದನು. ಆಗ ಅವನು ತನ್ನ ಶಿಷ್ಯರನ್ನು ಕರೆದು, ಬೆಕ್ಕಿನ ಲಕ್ಷಣಗಳನ್ನು ಕೇಳಿದಿರಲ್ಲ, ಒಂದನ್ನು ಎಲ್ಲಾದರೂ ಹಿಡಿದು ತನ್ನಿ ಎಂದು ಹೇಳಿ ಕಳುಹಿಸಿದನು. ಅವರು ಅಲ್ಲಿ ಇಲ್ಲಿ ಹುಡುಕುತ್ತಾ ಬಂದು ಜಿಂಕೆಯ ಚರ್ಮವನ್ನು ಹೊದ್ದು ರಸ್ತೆಯಲ್ಲಿ ಹೋಗುತ್ತಿದ್ದ ಒಬ್ಬ ಹುಡುಗನನ್ನು ಬೆಕ್ಕೆಂದು ಹಿಡಿದು ತಂದರು. ಮರುದಿನ ಸ್ನೇಹಿತನು ಬಂದು ನೋಡಿ, ಬೆಕ್ಕು 4 ಕಾಲಿನ ಪ್ರಾಣಿ, ಮನುಷ್ಯನಲ್ಲ ಎಂದೂ ನಿಮಗೆ ಗೊತ್ತಾಗಲಿಲ್ಲವೇ ಎಂದು ಕೇಳಿದನು. ಅವರು, ಹಾಗಾದರೆ ಅಂಥ ಪ್ರಾಣಿಯನ್ನೇ ಹುಡುಕಿಕೊಂಡು ಬರುತ್ತೇವೆ ಎಂದು ಹುಡುಗನನ್ನು ಕಟ್ಟಿನಿಂದ ಬಿಟ್ಟು ಕಳುಹಿಸಿದರು. ಒಂದು ಮಠದಲ್ಲಿ ಮುಗ್ಧರ ಮುಖ್ಯಸ್ಥನೊಬ್ಬನಿದ್ದನು. ಕೆರೆ ಕಟ್ಟಿಸಿದರೆ ತುಂಬಾ ಪುಣ್ಯ ಬರುತ್ತದೆಂದು ಧರ್ಮಶಾಸ್ತ್ರವನ್ನು ಕೇಳಿ ತನ್ನ ಮಠದ ಹತ್ತಿರ ಒಂದು ಕೆರೆಯನ್ನು ಕಟ್ಟಿಸಿದನು. ಒಂದು ದಿನ ಕೆರೆ ನೋಡುವುದಕ್ಕೆ ಹೋಗಿದ್ದಾಗ ಅಲ್ಲಿ ಮಣ್ಣು ಕೆಳೆದಿತ್ತು. ಇನ್ನೊಂದು ದಿವಸ ಇನ್ನೊಂದು ಕಡೆ ಕೆಳೆದಿತ್ತು. ಇದು ಯಾರಿರಬಹುದು ಎಂದು ಅವನು ಹಗಲೆಲ್ಲ ಕಾದು ನೋಡಲು ಆಕಾಶದಿಂದ ಒಂದು ಗೂಳಿಯು ಇಳಿದು ಬಂದು ಕೊಂಬುಗಳಿಂದ ಕೆಳೆಯುತ್ತಿದ್ದದ್ದು ಕಂಡಿತು. ಇದು ಸ್ವರ್ಗಲೋಕದ ಗೂಳಿ, ಇದರೊಡನೆ ಸ್ವರ್ಗಕ್ಕೇಕೆ ಹೋಗಬಾರದು ಎಂದುಕೊಂಡು ಅವನು ಅದರ ಬಾಲವನ್ನು ಹಿಡಿದುಕೊಂಡನು. ಅದು ಅವನೊಡನೆ ಹಾರಿ ಒಂದು ಕ್ಷಣದಲ್ಲಿ ಕೈಲಾಸಕ್ಕೆ ಹೋಯಿತು. ಅಲ್ಲಿ ಅವನು ಯಥೇಚ್ಛವಾಗಿ ತಿಂದು ಕುಡಿದು ಕೆಲವು ದಿನಗಳ ಮೇಲೆ ತನ್ನವರನ್ನು ನೋಡಬೇಕೆನ್ನಿಸಲು
ಆ ಗೂಳಿಯ ಬಾಲವನ್ನು ಹಿಡಿದುಕೊಂಡು ಭೂಲೋಕಕ್ಕೆ ಬಂದನು. ಅವರು ಅವನ ವೃತ್ತಾಂತವನ್ನು ತಿಳಿದು, ನಮ್ಮನ್ನೂ ಕರೆದುಕೊಂಡು ಹೋಗಿ ದೇವಲೋಕದ ಮೋದಕಗಳನ್ನು ಕೊಡಿಸು ಎಂದು ಬೇಡಿಕೊಂಡರು. ಅವನು ಆಗಲೆಂದು ಗೂಳಿಯ ಬಾಲವನ್ನು ಹಿಡಿದುಕೊಂಡನು. ಒಬ್ಬನು ಅವನ ಕಾಲುಗಳನ್ನು ಹಿಡಿದುಕೊಂಡನು, ಮೂರನೆಯವನು ಎರಡನೆಯವನ ಕಾಲುಗಳನ್ನು ಹಿಡಿದುಕೊಂಡನು. ಹೀಗೆ ಸರಪಣಿಯಾಗಿ ಅವರು ಆಕಾಶದಲ್ಲಿ ಹೋಗುತ್ತಿರಲು ಅವರಲ್ಲಿ ಒಬ್ಬನು ಮುಖ್ಯಸ್ಥನನ್ನು, ನೀನು ತಿಂದ ಆ ಮೋದಕಗಳು ಎಷ್ಟೆಷ್ಟು ದಪ್ಪ ಇರುತ್ತಿದ್ದವು ಎಂದು ಕೇಳಿದನು. ತನ್ನ ಎರಡೂ ಹಸ್ತಗಳಿಂದಲೂ ಇಷ್ಟಿಷ್ಟು ದಪ್ಪ ಎಂದು ತೋರಿಸಲು ಅವನು ಬಾಲ ಹಿಡಿದಿದ್ದ ತನ್ನ ಕೈಗಳನ್ನು ಬಿಟ್ಟನು. ಕೂಡಲೇ ಎಲ್ಲರೂ ಬಿದ್ದು ಸತ್ತು ಹೋದರು. ಇದರಂತೆಯೇ ಒಬ್ಬ ದಡ್ಡನು ದಾರಿ ತಪ್ಪಿ ಯಾರನ್ನೋ ದಾರಿ ಕೇಳಲು ಅವರು ದೂರದಲ್ಲಿ ಒಂದು ಮರವನ್ನು ತೋರಿಸಿ, ಅಗೋ ಆ ಮರದ ಮೇಲೆ ಹೋಗು, ದಾರಿ ಸಿಕ್ಕುತ್ತದೆ ಎಂದರು. ಅವನು ಅದಕ್ಕೆ ಅಕ್ಷರಾರ್ಥ ಮಾಡಿ ಮರದ ಮೇಲೆ ಹತ್ತಿ ಕೊಂಬೆಯಿಂದ ಜೋತು ಬಿದ್ದನು. ಕೆಳಗೆ ಹೊಳೆ. ಆದ್ದರಿಂದ ಹಾಗೆಯೇ ಇರಲು ಅಲ್ಲಿಗೆ ಒಬ್ಬನು ಆನೆಯನ್ನು ತೊಳೆಯುವುದಕ್ಕೆ ತಂದನು. ಅವನನ್ನು ನೋಡಿ, ಅಯ್ಯಾ ಮಹಾತ್ಮ, ನನ್ನನ್ನು ಇಳಿಸಿಕೋ ಎಂದು ಕೇಳಿಕೊಂಡನು. ಅವನು ಎರಡು ಕೈಗಳನ್ನೂ ಎತ್ತಿ ಅವನನ್ನು ಹಿಡಿದುಕೊಳ್ಳಲು ಅಷ್ಟರಲ್ಲಿಯೇ ಆನೆ ಮುಂದಕ್ಕೆ ಹೋಗಿಬಿಟ್ಟಿತು. ಈ ಸ್ಥಿತಿಯಲ್ಲಿ ಜನರ ಗಮನವನ್ನು ತಮ್ಮ ಕಡೆಗೆ ಸೆಳೆಯಲೋಸುಕ ಅವನು ಮಾವುತನನ್ನು, ನಿನಗೇನಾದರೂ ಹಾಡುವುದಕ್ಕೆ ಬರುತ್ತಿದ್ದರೆ ಗಟ್ಟಿಯಾಗಿ ಹಾಡು, ಯಾರಾದರೂ ಕೇಳಿ ಬರಲಿ ಎಂದನು. ಅವನು ಹಾಡಿದ ಹಾಡನ್ನು ಮೆಚ್ಚಿ ದಡ್ಡನು ಚಪ್ಪಾಳೆ ತಟ್ಟುವುದಕ್ಕೆಂದು ಕೊಂಬೆ ಹಿಡಿದಿದ್ದ ಕೈಗಳನ್ನು ಬಿಟ್ಟನು. ಕೂಡಲೇ ಇಬ್ಬರೂ ಹೊಳೆಗೆ ಬಿದ್ದು ಕೊಚ್ಚಿ ಹೋದರು. ಈ ಕಥೆಗಳನ್ನು ಕೇಳಿ ನರವಾಹನದತ್ತನು ನಿದ್ರೆ ಹೋದನು. ತರಂಗ 10. ಮಾರನೆಯ ದಿನ ರಾತ್ರಿ ಗೋಮುಖನು ನರವಾಹನದತ್ತನಿಗೆ ಹೊತ್ತು ಹೋಗಲೆಂದು ಈ ಕಥೆಯನ್ನು ಹೇಳಿದನು. ಧಾರೇಶ್ವರದಲ್ಲಿ ಒಬ್ಬ ಮಹಾಮುನಿ ಇದ್ದನು. ಅವನು ಒಂದು ದಿನ ತನ್ನ ಶಿಷ್ಯರನ್ನು ನೋಡಿ, ನಿಮ್ಮಲ್ಲಿ ಯಾರಾದರೂ ಅಪರೂಪವಾದದ್ದನ್ನು ಕಂಡಿದ್ದರೆ ಅಥವಾ ಕೇಳಿದ್ದರೆ ಅದನ್ನು ಹೇಳಿ ಎಂದನು. ಒಬ್ಬ ಶಿಷ್ಯನು ಇದನ್ನು ಹೇಳಿದನು. ಕಾಶ್ಮೀರ ಪಾಟಲಿಪುತ್ರಗಳ ಪರಿವ್ರಾಜಕರ ಕಥೆ. ಕಾಶ್ಮೀರದಲ್ಲಿ ವಿದ್ಯಾಭಿಮಾನಿಯಾದ ಒಬ್ಬ ಪರಿವ್ರಾಜಕನಿದ್ದನು. ಅವನು ವಾದದಲ್ಲಿ ಎಲ್ಲರನ್ನೂ ಜಯಿಸಿ ಬರುತ್ತೇನೆಂದು ಪಾಟಲಿಪುತ್ರಕ್ಕೆ ಹೊರಟು ದಾರಿಯಲ್ಲಿ ಒಂದು ಮರದ ಕೆಳಗೆ ಕುಳಿತಿದ್ದನು. ಅಲ್ಲಿಗೆ ದಂಡ ಕಮಂಡಲುಗಳನ್ನು ಹಿಡಿದು ಒಬ್ಬ ಧಾರ್ಮಿಕನು ಬಂದನು. ಅವನು ವಿದ್ಯಾಕ್ಷೇತ್ರವಾದ ಪಾಟಲಿಪುತ್ರದಿಂದ ಬರುತ್ತಿದ್ದನೆಂದು, ವಾದದಲ್ಲಿ ಪಂಡಿತರನ್ನು ಜಯಿಸುವುದಕ್ಕೆ ಕಾಶ್ಮೀರಕ್ಕೆ ಹೋಗುತ್ತಿದ್ದೇನೆಂದು ಹೇಳಿದನು. ಪರಿವ್ರಾಜಕನು, ಇಲ್ಲಿ ಒಬ್ಬ ಪಾಟಲಿಪುತ್ರದವನನ್ನು ಜಯಿಸದಿದ್ದರೆ ಅಲ್ಲಿಗೇ ಹೋಗಿ ನಾನು ಅನೇಕರನ್ನು ಜಯಿಸುವುದು ನಿಜವೇ ಎಂದುಕೊಂಡು, ಅಯ್ಯ ಧಾರ್ಮಿಕ, ಇದೇನು ನೀನು ಮಾಡುತ್ತಿರುವುದು? ಮುಮುಕ್ಷುತ್ವಕ್ಕೂ ವಾದವ್ಯಸನಕ್ಕೂ ಏನು ಸಂಬಂಧ? ಕಲ್ಲಿನ ದೋಣಿಯಿಂದ ಮಹಾಸಾಗರವನ್ನು ದಾಟುವುದಕ್ಕಾದೀತೆ? ಮುಮುಕ್ಷುವು ಶಮದಮಗಳನ್ನು ಕೈಕೊಳ್ಳಬೇಕು ಎಂದನು. ಅದನ್ನು ಕೇಳಿ ಧಾರ್ಮಿಕನು ಸಂತೋಷಪಟ್ಟು, ನೀನು ನನಗೆ ಗುರು ಎಂದು ಅವನಿಗೆ ನಮಸ್ಕರಿಸಿ ಬಂದ ದಾರಿ ಹಿಡಿದು ಹೋದನು. ಪರಿವ್ರಾಜಕನು ನಗುತ್ತಾ ಮರದ ಬುಡದಲ್ಲಿಯೇ ಕುಳಿತಿರಲು ಯಕ್ಷ ಯಕ್ಷಿಣಿಯರ ಮಾತು ಕೇಳಿಬಂತು. ಯಕ್ಷನು ಹೂವಿನ ಸರದಿಂದ ಹೆಂಡತಿಗೆ ಒಂದು ಏಟು ಹಾಕಲು ಅವಳು ಜೀವ ಹೋದಂತೆ ನಟಿಸಿದಳು. ಸುತ್ತಲೂ ಇದ್ದವರೆಲ್ಲರೂ ಅಳುತ್ತಿದ್ದರು. ಸ್ವಲ್ಪ ಹೊತ್ತಾದ ಮೇಲೆ ಅವಳು ಜೀವ ಬಂದಂತೆ ಕಣ್ಣು ಬಿಟ್ಟಳು. ಯಕ್ಷನು, ನೀನು ಏನನ್ನು ನೋಡಿದೆ ಎಂದು ಕೇಳಲು ಅವಳು, ನನ್ನನ್ನು ಒಬ್ಬ ಕಪ್ಪನೆಯ ವ್ಯಕ್ತಿಯು ಯಮಲೋಕಕ್ಕೆ ಕರೆದುಕೊಂಡು ಹೋದನು. ಅವನು ಎತ್ತರವಾಗಿದ್ದನು. ತಲೆಯ ಕೂದಲು ಗುಂಗುರು ಗುಂಗರಾಗಿತ್ತು. ಕಣ್ಣು ಕೆಂಡದಂತಿತ್ತು. ಕೈಯಲ್ಲಿ ಪಾಶವಿತ್ತು. ಆದರೆ ಅಲ್ಲಿದ್ದ ಅಧಿಕಾರಿಗಳು ನನ್ನನ್ನು ಬಿಡಿಸಿ ಕಳುಹಿಸಿದರು ಎಂದಳು. ಯಕ್ಷನು ನಗುತ್ತಾ, ಹೂಮಾಲೆಯಿಂದ ಹೊಡೆದರೆ ಸಾಯೋಣವೆಂದರೇನು? ಯಮಲೋಕಕ್ಕೆ ಹೋಗಿ ಹಿಂದಿರುಗಿ ಬರೋಣವೆಂದರೇನು? ಅಯ್ಯೋ ಮೂಢೆ, ಪಾಟಲಿಪುತ್ರದ ಹೆಂಗಸು ಆಡಿದಂತೆ ಆಡುತ್ತಿದ್ದೀಯಲ್ಲ. ಆ ಊರಿನಲ್ಲಿ ಸಿಂಹಾಕ್ಷನೆಂಬ ರಾಜನಿದ್ದಾನೆ. ಅವನು ಒಂದು ಸಾರಿ ಶುಕ್ಲಪಕ್ಷದ ತ್ರಯೋದಶಿಯ ದಿವಸ ಆ ಊರಿನ ಅಧಿದೇವತೆಯಾದ ಸರಸ್ವತಿಯ ದರ್ಶನಕ್ಕೆಂದು ಹೆಂಡತಿಯರೊಡನೆಯೂ ಮಂತ್ರಿ ಪುರೋಹಿತರೊಡನೆಯೂ ಬರುತ್ತಿದ್ದನು. ಅವನು ಹೋಗುತ್ತಿದ್ದ ದಾರಿಯಲ್ಲಿ ಕುಂಟರು, ಕುರುಡರು, ರೋಗಿಗಳು, ದೀನರಿಗೆ ದಾನ ಮಾಡಿ ರೋಗಿಗಳಿಗೆ ಔಷಧ ಕುಡಿಸಿ, ಆಸಾರವಾದ ಈ ಸಂಸಾರದಲ್ಲಿ ದೀನರಿಗೆ ತೋರಿದ ದಯೆಯೇ ಸಾರ, ಹೊಟ್ಟೆ ತುಂಬಿದವನಿಗೆ ಕೊಟ್ಟೇನು ಪ್ರಯೋಜನ ಎಂದು ಬೇಡಿಕೊಂಡರು. ಅದನ್ನು ಕೇಳಿ ಮುರುಕಗೊಂಡು ಆ ಹೆಂಗಸರು ತಮ್ಮ ಗಂಡಂದಿರ ಅನುಮತಿ ಪಡೆದು ಆ ರೋಗಿಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸುತ್ತಾ ಬಂದರು. ಗಂಡಂದಿರಿಂದ ಔಷಧ ತರಿಸಿಕೊಟ್ಟರು. ಹೀಗೆ ಅವರನ್ನು ಎಡೆಬಿಡದೇ ಇರುತ್ತಿದ್ದರಿಂದ
ಅವರಲ್ಲಿ ತನ್ಮಯರಾದರು. ಇವರು ರೋಗಿಗಳು, ಗಂಡಂದಿರು ಬೇರೆ ಇದ್ದಾರೆ ಎಂಬುದೇ ಮರೆತು ಅವರೊಡನೆ ಬೆರೆತರು. ಅವರ ಮೈಮೇಲೆ ದಂತಕ್ಷತ ನಖಕ್ಷತಗಳನ್ನು ನೋಡಿ ರಾಜನು ಹೆಂಡತಿಯನ್ನು ಕರೆದು ನಯ ಭಯಗಳಿಂದ ಕೇಳಲು, ಅವಳು ಇದು ಹೇಳತಕ್ಕದ್ದಲ್ಲ, ಆದರೂ ಆಶ್ಚರ್ಯಕರವಾದ್ದರಿಂದ ಹೇಳುತ್ತೇನೆ. ಈ ಚಿತ್ರಪಟದಲ್ಲಿರುವ ಗದಾಧರನು ರಾತ್ರಿ ನನ್ನಲ್ಲಿಗೆ ಬಂದು ಬೆಳಗಾದ ಕೂಡಲೇ ಚಿತ್ರದಲ್ಲಿಯೇ ಸೇರಿ ಹೋಗುತ್ತಾನೆ ಎಂದು ಹೇಳಿದಳು. ರಾಜನು ಅದನ್ನು ವಿಷ್ಣುಮಾಯೆ ಎಂದು ಕೊಂಡನು. ಮಂತ್ರಿ ಮೊದಲಾದವರು ಹಾಗೆಯೇ ಭಾವಿಸಿ ಮೋಸ ಹೋದರು. ನಾನೇನು ಅಂಥ ಪೆದ್ದನೆಂದು ಮಾಡಿಕೊಂಡೆಯೋ ಎಂದು ತಿರಸ್ಕರಿಸಿದನು. ಇದನ್ನು ಕೇಳಿದ ಪರಿವ್ರಾಜಕನು ಯಕ್ಷನಿಗೆ ಕೈ ಮುಗಿದು, ಸ್ವಾಮಿ, ನಾನು ಶರಣಾಗತನಾಗಿ ನಿನ್ನ ಆಶ್ರಮಕ್ಕೆ ಬಂದವನು. ನಿನ್ನ ಮಾತನ್ನು ಕೇಳಿದ್ದಕ್ಕೆ ಕ್ಷಮೆ ಇರಲಿ ಎಂದು ಪ್ರಾರ್ಥಿಸಿದನು. ಯಕ್ಷನು ಅವನ ಸತ್ಯಕ್ಕೆ ಮೆಚ್ಚಿ, ನಿನಗೆ ಏನು ವರ ಬೇಕು ಎಂದು ಕೇಳಿದನು. ಪರಿವ್ರಾಜಕನು, ನಿನ್ನ ಈ ಹೆಂಡತಿಯ ಮೇಲೆ ನೀನು ಕೋಪಿಸಿಕೊಳ್ಳದಿದ್ದರೆ ಸಾಕು, ಅದೇ ವರ ಎಂದನು. ಯಕ್ಷನು, ನನಗೆ ಇನ್ನೂ ಸಂತೋಷವಾಯಿತು, ಆ ವರವನ್ನು ಕೊಟ್ಟಿದ್ದೇನೆ, ಇನ್ನೊಂದನ್ನು ಕೇಳು ಎಂದನು. ಪರಿವ್ರಾಜಕನು, ಹಾಗಾದರೆ ಇಂದಿನಿಂದ ನೀವು ನನ್ನನ್ನು ನಿಮ್ಮ ಮಗನೆಂದು ತಿಳಿಯಬೇಕು ಎಂದನು. ಆಗ ಅವರು ಪ್ರತ್ಯಕ್ಷರಾಗಿ, ಆಗಲಿ, ಇಂದಿನಿಂದ ನಿನಗೆ ಯಾವ ಕಷ್ಟವೂ ಬರದಿರಲಿ, ವಾದ ಜಗಳ ಜೂಜು ಎಲ್ಲದರಲ್ಲೂ ಗೆಲುವನ್ನು ಪಡೆ ಎಂದು ಮಾಯವಾದರು. ಅಂದಿನ ರಾತ್ರಿಯನ್ನು ಅಲ್ಲಿ ಕಳೆದು ಮರುದಿನ ಪಾಟಲಿಪುತ್ರಕ್ಕೆ ಬಂದು ಸಿಂಹಾಕ್ಷರಾಜನನ್ನು ಕಂಡು ಅವನ ಆಸ್ಥಾನ ಪಂಡಿತರೊಡನೆ ವಾದ ಮಾಡಿ ಜಯಿಸಿದನು. ಆಮೇಲೆ ಚಿತ್ರಪಟದಲ್ಲಿರುವ ಗದಾಧರನು ರಾತ್ರಿ ಹೊರಕ್ಕೆ ಬಂದು ಹಲ್ಲುಗಳಿಂದಲೂ ಉಗುರುಗಳಿಂದಲೂ ಗಾಯ ಮಾಡಿ ಆ ಚಿತ್ರಪಟದಲ್ಲಿಯೇ ಅಡಗುತ್ತಾನೆ ಎಂದರೇನು, ಈ ಒಗಟನ್ನು ಬಿಡಿಸಿ ಎಂದು ಅವರ ಮೇಲೆ ಪ್ರತಿವಾದವನ್ನು ಹೂಡಿದನು. ಅವರಿಗೆ ಗೊತ್ತಾಗದೆ ಒಬ್ಬರ ಮುಖ ಒಬ್ಬರು ನೋಡಿದರು. ಆಮೇಲೆ ಸಂಗತಿಯೆಲ್ಲವನ್ನೂ ರಾಜನಿಗೆ ತಿಳಿಸಲು ಅವನು ಸಂತೋಷಪಟ್ಟು ಅರ್ಧ ರಾಜ್ಯ ಕೊಡಲು ಬಂದನು. ಪರಿವ್ರಾಜಕನು ತಮ್ಮೂರಿನ ಅಭಿಮಾನದಿಂದ ಅದನ್ನು ತೆಗೆದುಕೊಳ್ಳಲಿಲ್ಲ. ಆದ್ದರಿಂದ ರಾಜನು ಯಥೇಚ್ಛವಾದ ರತ್ನಗಳನ್ನು ಕೊಟ್ಟನು. ಅದನ್ನು ತೆಗೆದುಕೊಂಡು ಅವನು ಕಾಶ್ಮೀರಕ್ಕೆ ಬಂದು ಸುಖವಾಗಿದ್ದನು. ಇದನ್ನು ನಾನು ಅವನಿಂದಲೇ ಕೇಳಿದೆ. ಈ ಕಥೆಯನ್ನು ಹೇಳಿ ಗೋಮುಖನು, ಹೀಗೆ ದುಷ್ಟ ಹೆಂಗಸರ ನಡತೆ ಚಿತ್ರ ವಿಚಿತ್ರವಾಗಿರುತ್ತದೆ ಎಂದು ಏಕಾದಶ ಮಾರಿಕೆಯ ಕಥೆಯನ್ನು ಹೇಳಿದನು. ಏಕಾದಶ ಮಾರಿಕೆಯ ಕಥೆ. ಮಾಲವದಲ್ಲಿ ಒಬ್ಬನಿಗೆ 2 ಗಂಡು ಮಕ್ಕಳಾದ ಮೇಲೆ ಒಂದು ಹೆಣ್ಣು ಹುಟ್ಟಿತು. ಅದು ಹುಟ್ಟುತ್ತಿದ್ದ ಹಾಗೆಯೇ ತಾಯಿ ಸತ್ತಳು. ಇನ್ನು ಸ್ವಲ್ಪ ದಿನದಲ್ಲಿ ಅಣ್ಣ ತಮ್ಮಂದಿರಿಬ್ಬರೂ ಒಬ್ಬೊಬ್ಬರಾಗಿ ಸತ್ತರು. ಆದ್ದರಿಂದ ಅವಳಿಗೆ ತ್ರಿಮಾರಿಕೆ, 3 ಜನರನ್ನು ಕೊಂದವಳು ಎಂದು ಅಡ್ಡ ಹೆಸರಾಯಿತು. ಅವಳಿಗೆ ವಯಸ್ಸು ಬಂದ ಮೇಲೆ ಮದುವೆಯಾಯಿತು. ಸ್ವಲ್ಪ ಕಾಲದಲ್ಲಿ ಗಂಡನು ಸತ್ತನು. 2ನೆಯ ಸಾರಿ ಮದುವೆ ಮಾಡಿಕೊಂಡಳು. ಅವನೂ ಸತ್ತು ಹೋದ. ಹೀಗೆ 10 ಜನ ಗಂಡಂದಿರು ಸಾಯಲು ಅವಳಿಗೆ ದಶಮಾರಿಕೆ ಎಂದು ಅಡ್ಡ ಹೆಸರಾಯಿತು. ಇನ್ನು ಮದುವೆ ಸಾಕೆಂದು ಅವಳನ್ನು ತಂದೆಯು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು. ಒಂದು ದಿನ ಅವನ ಮನೆಗೆ ಒಬ್ಬ ಸುಂದರನಾದ ಪ್ರಯಾಣಿಕನು ಬಂದು ಇಳಿದುಕೊಂಡನು. ಅವನನ್ನು ನೋಡಿ ಅವಳಿಗೆ ಮತ್ತೆ ಮದುವೆಯಾಗೋಣ ಎನ್ನಿಸಿತು. ಅವನಿಗೂ ಮನಸ್ಸಾಯಿತು. ತಂದೆ, ನೀನಾಗಲೇ 10 ಜನ ಗಂಡಂದಿರನ್ನು ಕಳೆದುಕೊಂಡಿದ್ದೀಯೇ, ಇವನೂ ಸೇರಿದರೆ 11 ಆಗುತ್ತದೆ, ಶುದ್ಧ ನಾಚಿಕೆ ಕೇಡು ಎಂದನು. ಆ ಮಾತನ್ನು ಕೇಳಿದ ಪಾಂಥನು, ನಾನು ಸಾಯುವುದಿಲ್ಲ, ನನಗೂ 10 ಜನ ಹೆಂಡಂದಿರು ಸತ್ತಿದ್ದಾರೆ, ನಾವಿಬ್ಬರೂ ಸರಿಯಾಗಿದ್ದೇವೆ ಎಂದನು. ಮದುವೆಯಾಯಿತು. ಸ್ವಲ್ಪ ಕಾಲ ಸಂಸಾರ ಮಾಡಿ ಅವನು ಶೀತಜ್ವರದಿಂದ ತೀರಿಹೋದನು. ಆಮೇಲೆ ಅವಳು ಗಂಗಾ ತೀರಕ್ಕೆ ಹೋಗಿ ಸನ್ಯಾಸಿನಿಯಾದಳು. ಒಂದು ಎತ್ತಿನಿಂದ ಸಾಹುಕಾರನಾದವನ ಕಥೆ. ಒಬ್ಬ ಮನುಷ್ಯನ ಹತ್ತಿರ ಒಂದು ಎತ್ತು ಇತ್ತು. ಅವನ ಆಸ್ತಿಯೆಲ್ಲ ಅದೊಂದೇ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಅದನ್ನು ಮಾರಲೊಲ್ಲನು. ಉಪವಾಸವಾದರೂ ಇರುತ್ತಿದ್ದನು. ಆದ್ದರಿಂದ ಅವನು ವಿಂಧ್ಯವಾಸಿನಿಯಲ್ಲಿಗೆ ಹೋಗಿ ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿದನು. ಅವಳು, ನಿನ್ನ ಎತ್ತನ್ನು ಮಾರು, ಸುಖವಾಗಿರುತ್ತೀಯೇ ಎಂದು ಹೇಳಿ ಕಳುಹಿಸಿದಳು. ಆದರೆ ಅದನ್ನು ಮಾರಿದರೆ ಬರಿಗೈಯಾಗುತ್ತದೆಂದು ಅವನು ಮಾರದೆಯೇ ಇದ್ದನು. ಆಗ ವಿವೇಕಿಯಾದ ಒಬ್ಬ ಸ್ನೇಹಿತನು
ಅಯ್ಯೋ ದಡ್ಡ, ದೇವಿ ಹೇಳಿದ ಮೇಲೆ ಅದನ್ನು ಮಾರು, ಇನ್ನೊಂದು ಬರುತ್ತದೆ ಎಂದು ಹೇಳಿಕೊಟ್ಟನು. ಅದರಂತೆ ಅವನು ಒಂದು ಎತ್ತು ಮಾರಿದರೆ ಇನ್ನೊಂದು ಬರುತ್ತಿತ್ತು. ಅವುಗಳನ್ನು ಹೀಗೆ ಒಂದಾದ ಮೇಲೆ ಇನ್ನೊಂದರಂತೆ ಮಾರಿಕೊಂಡು ಅವನು ಸುಖವಾಗಿದ್ದನು. ವಿಧಿಯು ಪ್ರತಿಯೊಬ್ಬನಿಗೂ ಅವನವನ ಸತ್ವಕ್ಕೆ ಅನುಗುಣವಾಗಿ ಫಲ ಕೊಡುತ್ತದೆ. ಸತ್ವವಿಲ್ಲದವನಿಗೆ ಸಂಪತ್ತಿಲ್ಲ. ಧೂರ್ತನು ಮಹಾಮಂತ್ರಿಯಾದ ಕಥೆ. ದಕ್ಷಿಣಾಪಥದ ಒಂದು ಊರಿನಲ್ಲಿ ಒಬ್ಬ ಧೂರ್ತನಿದ್ದನು. ಪರವಂಚನೆಯೇ ಅವನ ಉದ್ಯೋಗ. ಆದರೆ ಹಿರಿಯಾಸೆಯವನಾದ್ದರಿಂದ ಅವನು ಹೀಗೆ ಸುಮ್ಮನೆ ಹೊಟ್ಟೆ ಹೊರೆದುಕೊಂಡು ತೃಪ್ತನಾಗದೆ ತುಂಬ ಸಂಪಾದನೆ ಮಾಡಬೇಕೆಂದು ದೊಡ್ಡ ವರ್ತಕನ ವೇಷ ಹಾಕಿಕೊಂಡು ಅರಮನೆಗೆ ಹೋದನು. ಅವನ ವೇಷದಿಂದ ಮೋಸ ಹೋಗಿ ದೊರೆಯು ಬರಮಾಡಿಕೊಂಡನು. ಅವನು ರಾಜನೊಡನೆ, ಪ್ರಭು, ಪ್ರತಿನಿತ್ಯವೂ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೂ ಒಂದು ಕ್ಷಣ ನನ್ನೊಡನೆ ಏಕಾಂತದಲ್ಲಿ ಮಾತನಾಡು. ನಾನು 500 ದೀನಾರಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತೇನೆ ಎಂದನು. ರಾಜನು ಏಕಾಗಬಾರದೆಂದು ಒಪ್ಪಿಕೊಂಡನು. ಲೋಕವು ಅವನು ಮಹಾಮಂತ್ರಿಯಾದನೆಂದು ಭಾವಿಸಿತು. ಒಂದು ದಿನ ಆ ಧೂರ್ತನು ಒಬ್ಬ ನಿಯೋಗಿಯ ಮುಖವನ್ನು ಮತ್ತೆ ಮತ್ತೆ ನೋಡಿ ದೊರೆಯೊಡನೆ ಮಾತನಾಡಿದನು. ಹೊರಗೆ ಬಂದ ಮೇಲೆ ಆ ನಿಯೋಗಿಯು ಹಾಗೆ ನೋಡಿದ್ದಕ್ಕೆ ಕಾರಣವನ್ನು ಕೇಳಿದನು. ಧೂರ್ತನು, ನನ್ನ ದೇಶವನ್ನು ಇವನು ಅಪಹರಿಸಿಬಿಟ್ಟಿದ್ದಾನೆ ಎಂದು ರಾಜನು ಹೇಳಿದನು. ಆದ್ದರಿಂದ ನಾನು ನಿನ್ನ ಮುಖ ನೋಡಿದೆ, ಅವನನ್ನು ಸಮಾಧಾನ ಮಾಡುತ್ತೇನೆ ಎಂದನು. ನಿಯೋಗಿಯು ಅಷ್ಟಕ್ಕೇ ಹೆದರಿಕೊಂಡು ಅವನ ಮನೆಗೆ ಬಂದು 1,000 ಹೊನ್ನನ್ನು ಕೊಟ್ಟನು. ಮತ್ತೊಂದು ದಿನ ಹಾಗೆಯೇ ರಾಜನೊಡನೆ ಮಾತನಾಡಿ ಅವನು ಎಲ್ಲವನ್ನೂ ಸರಿ ಮಾಡಿದೆ, ಧೈರ್ಯವಾಗಿರು ಎಂದು ನಿಯೋಗಿಗೆ ಹೇಳಿದನು. ಹೀಗೆ ಅವನು ಕ್ರಮವಾಗಿ ಎಲ್ಲ ನಿಯೋಗಿಗಳಿಂದಲೂ, ರಾಜರಿಂದಲೂ, ರಾಜಪುತ್ರರಿಂದಲೂ, ಸೇವಕರಿಂದಲೂ ಸಂಪಾದನೆ ಮಾಡಿದನು. ಒಂದು ದಿನ ರಾಜನನ್ನು ಕಂಡು, ಪ್ರಭು, ನಿತ್ಯವೂ ನಿನಗೆ 500 ದೀನಾರಗಳನ್ನು ಕೊಟ್ಟು ನಿನ್ನ ದಯೆಯಿಂದ 5 ಕೋಟಿ ಹೊನ್ನನ್ನು ಸಂಪಾದಿಸಿದೆ. ಇದನ್ನು ಒಪ್ಪಿಸಿಕೊಳ್ಳಬೇಕು, ಇಲ್ಲಿ ನನ್ನದೇನಿದೆ ಎಂದನು. ರಾಜನು ಬಲವಂತವಾಗಿ ಅದರಲ್ಲಿ ಅರ್ಧವನ್ನು ತೆಗೆದುಕೊಂಡು ಸಂತೋಷಪಟ್ಟು ಅವನನ್ನು ಮಹಾಮಂತ್ರಿಯಾಗಿ ಮಾಡಿದನು. ಆಮೇಲೆ ಅವನು ಯಥೇಚ್ಛವಾಗಿ ಇತರರಿಗೆ ಕೊಟ್ಟು ತಾನೂ ಸುಖಪಟ್ಟನು. ಹೀಗೆ ಬುದ್ಧಿವಂತರು ಹೆಚ್ಚು ಪಾಪಕ್ಕೆ ಹೋಗದೆ ಸಂಪಾದನೆ ಮಾಡುತ್ತಾರೆ. ಬಾವಿ ತೋಡುವವನು ಬಾವಿಯಲ್ಲಿ ಮೈಗೆ ಮೆತ್ತಿದ ಮಣ್ಣನ್ನು ಬಾವಿಯ ನೀರಿನಿಂದಲೇ ತೊಳೆದುಕೊಂಡು ಬಿಡುವಂತೆ ದೋಷವನ್ನು ಫಲದಿಂದ ನಿವಾರಿಸಿಕೊಳ್ಳುತ್ತಾರೆ. ಹೇಮಪ್ರಭಾ ಲಕ್ಷ್ಮೀಸೇನರ ಕಥೆ. ರತ್ನಾಕರ ನಗರದಲ್ಲಿ ಬುದ್ಧಿಪ್ರಭನೆಂಬ ರಾಜನಿದ್ದನು. ಅವನಿಗೆ ಹೇಮಪ್ರಭೆ ಎಂಬ ಲೋಕೈಕ ಸುಂದರಿಯಾದ ಮಗಳಿದ್ದಳು. ಅವಳು ಶಾಪದಿಂದ ಮನುಷ್ಯಳಾಗಿ ಹುಟ್ಟಿದ ವಿದ್ಯಾಧರಿ. ಆ ಸಂಸ್ಕಾರದಿಂದ 3 ಹೊತ್ತೂ ಉಯ್ಯಾಲೆಯಾಡುತ್ತಿದ್ದಳು. ಬಿದ್ದಾಳೆಂದು ಹೆದರಿ ಯಾರು ಎಷ್ಟು ಹೇಳಿದರೂ ಕೇಳದಿರಲು ತಂದೆಯು ಕೋಪಿಸಿಕೊಂಡು ಒಂದು ಏಟನ್ನು ಕೊಟ್ಟನು. ಅಷ್ಟಕ್ಕೇ ಅವಳು ಮುನಿಸಿಕೊಂಡು ವನವಿಹಾರದ ನೆವದಿಂದ ಕಾಡಿಗೆ ಹೋಗಿ ಎಲ್ಲರನ್ನೂ ಮರೆಸಿ ಅಲ್ಲಿಯೇ ನಿಂತುಬಿಟ್ಟಳು. ಹಣ್ಣು ಹಂಪಲೇ ಅವಳ ಆಹಾರವಾಗಿತ್ತು. ಒಂದು ದಿನ ರಾಜನು ಕಾಡಿಗೆ ಬೇಟೆಯಾಡುವುದಕ್ಕೆ ಹೋಗಿ ತಪಸ್ವಿನಿಯಾಗಿದ್ದ ಅವಳನ್ನು ಕಂಡನು. ಇಬ್ಬರಿಗೂ ತುಂಬ ದುಃಖವಾಯಿತು. ರಾಜನು ಅವಳಿಗೆ ಸಮಾಧಾನ ಹೇಳಿ, ನಿಮ್ಮ ತಾಯಿಯ ಹತ್ತಿರ ಹೋಗೋಣ ಬಾ ಎಂದು ಕರೆದನು. ಅವಳು, ದೈವವು ನನಗೆ ಈ ದಾರಿ ತೋರಿಸಿದೆ, ತಪಸ್ಸು ಬಿಟ್ಟು ಮನೆಗೆ ಬರಲಾರೆ ಎಂದು ಬಿಟ್ಟಳು. ರಾಜನು ಅಲ್ಲಿಯೇ ಅವಳಿಗೆ ಒಂದು ಮನೆ ಕಟ್ಟಿಸಿಕೊಟ್ಟು ನಿತ್ಯವೂ ಅರಮನೆಯಿಂದ ಮೃಷ್ಟಾನ್ನವನ್ನು ಕಳುಹಿಸಿಕೊಡುತ್ತಿದ್ದನು. ಅವಳು ಅದನ್ನು ಅತಿಥಿಗಳಿಗೆ ಕೊಟ್ಟು ತಾನು ಹಣ್ಣು ಹಂಪಲುಗಳನ್ನು ತಿಂದುಕೊಂಡೇ ಇದ್ದಳು. ಹೀಗಿರಲು ಒಂದು ದಿನ ಅಲ್ಲಿಗೆ ಒಬ್ಬ ಪ್ರವ್ರಾಜಿಕೆಯು ಬಂದು ಅವಳ ವೃತ್ತಾಂತವನ್ನು ಕೇಳಲು ಹೇಮಪ್ರಭೆಯು, ನಾನು ನನ್ನ ತಂದೆಯ ಕಾಲೊತ್ತುತ್ತಾ ಸ್ವಲ್ಪ ನಿಲ್ಲಿಸಿದೆ, ತೂಕಡಿಸುತ್ತೀಯಾ ಎಂದು ತಂದೆಯು ಆ ಕಾಲಿನಿಂದಲೇ ಒದೆದನು. ನನಗೆ ಸಿಟ್ಟು ಬಂದು ಮನೆ ಬಿಟ್ಟು ಹೊರಟು ಬಿಟ್ಟೆ ಎಂದಳು. ಅವರವರಿಗೆ ಸ್ನೇಹವಾಯಿತು. ಒಂದು ದಿನ ಹೇಮಪ್ರಭೆಯು ಅವಳಿಗೆ, ನಿನ್ನೆ ನನಗೆ ಒಂದು ಸ್ವಪ್ನವಾಯಿತು. ಅದರಲ್ಲಿ ನಾನು ಒಂದು ದೊಡ್ಡ ನದಿಯನ್ನು ದಾಟಿ ಬಿಳಿಯ ಆನೆಯನ್ನು ಹತ್ತಿ ಪರ್ವತಕ್ಕೆ ಹೋದೆ. ಅಲ್ಲಿ ಈಶ್ವರನನ್ನು ಕಂಡು ಅವನ ಹತ್ತಿರ ವೀಣೆ ಬಾರಿಸುತ್ತಿದ್ದೆ. ಅಲ್ಲಿ ಒಬ್ಬ ದಿವ್ಯ ಸುಂದರನಾದ ಪುರುಷನನ್ನು ನೋಡಿ ನಿನ್ನೊಡನೆ ಆಕಾಶಕ್ಕೆ ನೆಗೆದ ಎಂದು ಹೇಳಿದಳು. ಸಖಿಯು, ನೀನು ಶಾಪದಿಂದ ಹೀಗೆ ಹುಟ್ಟಿರಬಹುದು, ನಿನಗೆ ಈಗ ಶಾಪ ವಿಮೋಚನೆಯಾಗುತ್ತದೆ ಎಂದು ಅರ್ಥ ಹೇಳಿದಳು. ಮರುದಿನ ಬೆಳಗ್ಗೆ ಅಲ್ಲಿಗೆ ಅಶ್ವಾರೂಢನಾದ ಒಬ್ಬ ರಾಜಪುತ್ರನು ಬಂದು
ತಾಪಸ ವೇಷದಲ್ಲಿದ್ದ ಹೇಮಪ್ರಭೆಗೆ ನಮಸ್ಕರಿಸಿದನು. ಅವನು ಲಕ್ಷ್ಮೀಸೇನನೆಂಬ ರಾಜಪುತ್ರ. ಅವನನ್ನು ನೋಡಿದ ಕೂಡಲೇ ಅವಳು ಜಾತಿಸ್ಮರಳಾದಳು. ವಿದ್ಯೆಗಳು ಜ್ಞಾಪಕಕ್ಕೆ ಬಂದುವು. ಅವರು ಗಂಡ ಹೆಂಡಿರು ಆಗಿದ್ದರೆಂಬುದು ನೆನಪಿಗೆ ಬಂತು. ಹಾಗೆಯೇ ಅವನ ಮಂತ್ರಿಯೂ ಅವಳ ಸಖಿಯೂ ಗಂಡ ಹೆಂಡಿರಾಗಿದ್ದರೆಂದೂ ತಿಳಿಯಿತು. ಅಷ್ಟರಲ್ಲಿ ಬುದ್ಧಿಪ್ರಭನು ಮಗಳನ್ನು ಹುಡುಕಿಕೊಂಡು ಬಂದನು. ಅವನಿಗೆ ತನ್ನ ಮಗಳು ವಿದ್ಯಾಧರಿ ಎಂದು ತಿಳಿಯಿತು. ಶಾಪಮುಕ್ತರೆಲ್ಲರೂ ವಿದ್ಯಾಧರ ಲೋಕಕ್ಕೆ ಹಾರಿ ಹೋಗಿ ಸುಖವಾಗಿದ್ದರು. ಹೀಗೆ ನರವಾಹನದತನು ಹಲವು ದಿನಗಳನ್ನು ಕಳೆದನು. ಮದುವೆಯ ದಿನ ಬೆಳಗ್ಗೆ ಆಕಾಶದಿಂದ ವಿದ್ಯಾಧರರ ಗುಂಪೊಂದು ಇಳಿದು ಬಂತು. ಸ್ಫಟಿಕ ಯಶನು ಮಗಳನ್ನು ಕರೆತಂದು ವಿದ್ಯಾಬಲದಿಂದ ಬೇಕಾದ ವೈಭವಗಳನ್ನು ಸಿದ್ಧಪಡಿಸಿ ವಿವಾಹವನ್ನು ನೆರವೇರಿಸಿದನು. ಕಮಲದ ಮೇಲೆ ಸೂರ್ಯನ ಬೆಳಕು ಬಿದ್ದಂತಾಯಿತು. ಶಕ್ತಿ ಯಶೋಲಂಬಕ ಮುಗಿಯಿತು. ಶ್ರೀರಸ್ತು.